ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಾನೊಂದು ರೆಸಿಪಿ ಮಾಡೋಣ ಅಂತಿದ್ದೀನಿ. ಈಸಿ ಸಿಂಪಲ್ ಆಗಿರೋ ರೆಸಿಪಿ. ಈ ನಡುವೆ ವಿಡಿಯೋಗಳಲ್ಲಿ ಇಬ್ಬರೇ ನಾನೇ ಬರ್ತಾ ಇರ್ಬೋದು, ಸೊ ಬೇಜಾರು ಮಾಡ್ಕೊಂಬೇಡಿ. ಇನ್ನು ಮುಂದೆನೂ ನಾನೇ ಬರ್ತಿರ್ಬೋದು. ಕ್ಯಾಮ್ರಾಮನ್ ನಗೀತಾ ಇದ್ದಾರೆ. ಅವ್ರು ಇವಾಗ ಕ್ಯಾಮ್ರಾಮನ್ ಆಗಿದ್ದಾರೆ, ಪೊಸಿಷನ್ ಚೇಂಜ್ ಆಗಿದೆ ಇವಾಗ. ಸೊ ನಾನು ಆ್ಯಕ್ಟರ್ ಆಗಿದ್ದೀನಿ, ಅವ್ರು ಕ್ಯಾಮ್ರಾಮನ್ ಆಗಿದ್ದಾರೆ. ಸೊ ಅದಕ್ಕೆ ಈ ಚೇಂಜಸ್ ಅಷ್ಟೇ. ಇಲ್ಲ ಅಂದರೆ ನಾನು ಅಲ್ಲಿ ಇರ್ತಾ ಇದ್ದೆ, ಅವ್ರು ಇಲ್ಲಿ ಇರ್ತಾ ಇದ್ರು, ಅಷ್ಟೇ ಡಿಫ್ರೆನ್ಸ್. ಏನು ಗೊತ್ತಾ, ಇವತ್ತು ಸಿಂಪಲಾಗಿ ಒಂದು ರೆಸಿಪಿ ಮಾಡೋಂತಿದ್ದೀನಿ ಪಾಸ್ತಾದಲ್ಲಿ. ಸೊ ನಾವು ಯೂಶಲಿ ಪಾಸ್ತಾ ಎಲ್ಲ ಮಾಡ್ಕೊಂಡು ಅಷ್ಟು ತಿನ್ನಲ್ಲ. ಸೊ ರೀಸೆಂಟಾಗಿ ಪಾಸ್ತಾ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಬರ್ತಾ ಐತೆ ಪಾಸ್ತಾ, ಅದು ಕೂಡ ಒಂಥರ ಟೇಸ್ಟ್ ಚೆನ್ನಾಗಿದೆ. ಸೇಮ್ ಇವಾಗ ನೂಡಲ್ಸ್ ಎಲ್ಲ ಹೆಂಗೆ ಮಾಡ್ಕೊತೀರ ಅದು ಅದೇ ಥರ ಒನ್ ಆಫ್ ದ ಕೈಂಡ್. ಸೊ ಅದಕ್ಕೆ ಅದರಲ್ಲಿ ಒಂದು ಸಿಂಪಲ್ ಆಗಿರೋ ಒಂದು ರೆಸಿಪಿ. ಏನಿಲ್ಲ, ಪಾಸ್ತಾ ಬೇಯಿಸ್ಕೊಂಡು ಅದಕ್ಕೆ ಬೇಕಾಗಿರೋ ಉಪ್ಪು ಖಾರ ಮಸಾಲೆ ಹಾಕ್ಕೊಂಡು ಏರ್ ಫ್ರೈಲಿಟ್ಟು ಸ್ವಲ್ಪ ಕ್ರಿಸ್ಪಿಯಾಗಿ ಬರೋ ಥರ ಒಂಥರ ಸ್ನ್ಯಾಕ್ಸ್ ಥರ ಆಗೋಗುತ್ತೆ. ಸೊ ಅದು ಹೆಂಗೆ ಸಿಂಪಲಾಗಿ ಮಾಡೋದಂತ ನಾನು ತೋರಿಸ್ತೀನಿ. ಈಸಿಯಾಗಿ ಆಗೋಗುತ್ತೆ. ಬೇರೆ ಏನಿಲ್ಲ, ನಿಮ್ಗೆ ಬೇಕಾಗಿರೋದು ನಿಮ್ಮ ಮನೇಲಿ ಏರ್ ಫ್ರೈಯರ್ ಇದ್ದರೆ ಅದು ಯೂಸ್ ಆಗುತ್ತೆ. ಸೊ ಕುಕಿಂಗ್ ಬೇಕಾಗಿರೋ ಉಪ್ಪು ಖಾರ ಅದು ಇದು ಹಾಕ್ಕೊಂಡು ಏರ್ ಫ್ರೈಯಲ್ಲಿ ಇಟ್ಬಿಡಿ. ಏರ್ ಫ್ರೈಯಲ್ಲಿ ನಿಮ್ಮ ಟೆಂಪ್ರೇಚರ್ ತಕ್ಕಂತೆ ಸೆಟ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಒಂದು 10-15 ಮಿನಿಟ್ಸ್ಗೆ ಕ್ರಿಸ್ಪಿಯಾಗಿ ಆಗೋಗುತ್ತೆ. ತಿನ್ಬೋದು. ತೋರಿಸ್ತೀನಿ ಬನ್ನಿ ಅದು ನಾನು ಹೆಂಗೆ ಮಾಡ್ತೀನಿ ಅಂತ. ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ ಬನ್ನಿ. ಪ್ಲಸ್ ಪಾತ್ರೆಗೆ ಒಂದು ಚೊಂಬು ನೀರು ಹಾಕ್ಕೊಂಡಿದ್ದೀನಿ. ಸೊ ನಾನೊಂದು ಸುಮ್ಮನೆ ಒಂದು ಅಂದಾಜು ಮೇಲೆ ಒಂದು 100 ಗ್ರಾಮು ಇದು ತೊಗೊಂಡಿದ್ದೀನಿ ಪಾಸ್ತಾ. ಸೊ ಚಿಕ್ಕದೇ ದೊಡ್ಡದೇನು ತೊಗೊಂಡಿಲ್ಲ. ಸೊ ಇದನ್ನು ಈ ನೀರಿಗೆ ಹಾಕ್ಕೊತೀನಿ. ಸಾಕು. ಸ್ವಲ್ಪ ನೀರು ನೀವು ಸಫಿಷಿಯೆಂಟಾಗಿ ಹಾಕ್ಕೊಳ್ಳಿ, ಯಾಕಂದರೆ ಚೆನ್ನಾಗಿ ಕುಕ್ ಆಗಬೇಕು. ಇದು ಸಾಫ್ಟಾಗಿ ಆಗಬೇಕು. ಸೊ ಇದ್ರ ಜೊತೆಗೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ಆಮೇಲೆ ಬೇಕಾದ್ರೆ ಸಾಲ್ಟ್ ಏನಾದ್ರು ಹೆಚ್ಚು ಕಮ್ಮಿ ಇದ್ದರೆ ಒಂಚೂರು ಎಕ್ಸ್ಟ್ರಾ ಹಾಕ್ಕೊತೀನಿ. ಇಲ್ಲಾಂದರೆ ಇದು ಬೇಯೋಕ್ಕೋಸ್ಕರ, ಇವಾಗ ನೂಡಲ್ಸ್ ಹೆಂಗೆ ಬೇಯಿಸ್ತಾರೆ ಆ ಥರ ಬೇಯೋಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಅಂದಾಜು ಮೇಲೆ ಹಾಕ್ಕೊಳ್ಳಿ. ನಾನು ನೀರು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನೀರಿಗೆ ಅಂದರೆ ಎಲ್ಲ ನೀರಿಗೆ ಹೋಗ್ಬಿಡುತ್ತೆ. ಸೊ ಅದಕ್ಕಾಗಲ್ಲ ಅಂತ. ಇದು ಬೇಯಲಿ ಒಂದು 5-10 ಮಿನಿಟ್ಸ್ ಅನ್ಕೋತೀನಿ. ಇದು ಬೆಂದೋಗುತ್ತೆ. ಬೆಂದಾದ್ಮೇಲೆ ನೀರೆಲ್ಲ ತೆಗೆದು ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಗೈಸ್, ನಮ್ಮ ಪಾಸ್ತಾ ರೆಡಿಯಾಗಿದೆ. ಸೊ ನೀರೆಲ್ಲ ಡ್ರೈನ್ ಮಾಡಿಬಿಟ್ಟಿದ್ದೀನಿ. ಸೊ ಇದು ಬೆಂದಿದೆ. ಸೊ ನಮ್ಮ ಮನೆಗೆ ಇಷ್ಟೇ ಇರಲಿ ಸಾಕು ಅಂತ ನಾನು ಮಾಡ್ತಾ ಇರೋದು, ನಿಮ್ಗೆ ತೋರ್ಸಕ್ಕಂತ. ನಾನು ಅವಾಗ ಉಪ್ಪು ಸ್ವಲ್ಪ ಕಮ್ಮಿ ಹಾಕಿದ್ದೆ. ಸೊ ಟೇಸ್ಟ್ ಮಾಡಿ ನೋಡಿದೆ, ಇನ್ನೂ ಸಪ್ಪೆ ಐತೆ. ಸೊ ಇವಾಗ ನಮಗೆ ಆ್ಯಕ್ಚುಲಾಗಿ ತಿನ್ನಬೇಕಲ್ಲ, ಸೊ ಅದಕ್ಕೆ ತಕ್ಕಂತೆ ಸ್ವಲ್ಪ ಹಾಕೋತಾ ಇದ್ದೀನಿ. ನೋಡಿಕೊಂಡೆ ಹಾಕ್ಕೊಳ್ಳಿ. ಸೊ ನಾನು ಎಲ್ಲ ಕಡೆಗೆ ಬರಲಿ ಅಂತ ಸುಮ್ಮನೆ ಮುದಿಸ್ತಾ ಇದ್ದೀನಿ. ಆಮೇಲೆ ಖಾರ ಹಾಕ್ಕೋತೀನಿ. ಪಾಸ್ತಾ ಮಸಾಲೆಗಳು ತುಂಬ ಬರುತ್ತೆ, ನೀವು ಅದನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು. ನಾವೆಲ್ಲ ಬೇಡ ಅಂದ್ಬಿಟ್ಟು ನಮ್ಮ ಮನೇಲೇ ಇರೋ ಉಪ್ಪು ಖಾರ ಅದು ಹಾಕ್ಕೊಳ್ಳೋಣ ಅಂತ. ಸ್ಪೈಸಿ ಬೇಕಾದ್ರೆ ಇನ್ನೊಂಚೂರು ಸ್ಪೈಸಿ, ಉಪ್ಪು ಬೇಕಾದ್ರೆ ಸ್ವಲ್ಪ ಉಪ್ಪು, ಇಲ್ಲ ಬೇರೆ ಮಸಾಲೆ, ಗರಂ ಮಸಾಲ ಇಲ್ಲ ಚಿಕನ್ ಮಸಾಲ ಇಲ್ಲ ಬೇರೆ ಏನಾದರೂ ಮಸಾಲೆಗಳು ನಿಮ್ಮ ಹತ್ರ ಇತ್ತು ಅದು ಬೇಕು ಅಂದರೆ ಹಾಕ್ಕೊಳ್ಳಿ. ಸೊ ನಾನು ಉಪ್ಪು ಖಾರ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಇದು ಸ್ನ್ಯಾಕ್ಸ್ ಅಷ್ಟೇ ಗೈಸ್, ಊಟ ಅಲ್ಲ. ಸೊ ನಿಮ್ಮ ಮನೇಲಿ ಮಾಡಿಕೊಂಡ್ರೆ ಇದೇ ಥರ ನೋಡಿಕೊಂಡು ಲೈಟಾಗಿ ಮಾಡ್ಕೊಳ್ಳಿ. ಇನ್ ಕೇಸ್ ಯಾರಾದರೂ ಮನೆಗೆ ಗೆಸ್ಟ್ಗಳು ಯಾರಾದರೂ ಬರ್ತಾರಂದರೆ ಬೇಗ ಮಾಡ್ಕೋಬೇಕು ಅನ್ನೋದ್ರಲ್ಲಿ ಮಾಡ್ಕೊಳ್ಳಿ. ಇದನ್ನ ನಾನು ಕಲಿಸ್ಕೊಡ್ತೀನಿ ಹಿಂಗೆ. ಉಪ್ಪು ಖಾರ ಗರಂ ಮಸಾಲ ಇವನಾಗಿ ಸ್ಪ್ರೆಡ್ ಆಗಲಿ ಅಂತ. ಇದು ನಿಮಗೆ ತಿನ್ನಕ್ಕಲ್ಲ, ಇದು ನಾನು ಹೇಳಿದಲ್ಲ ನೆಕ್ಸ್ಟ್ ಸ್ಟೆಪ್ಪು ಏರ್ ಫ್ರೈ ಹಾಕಬೇಕು ಅಂತ. ಸೊ ಇದ್ರ ಜೊತೆಗೆ ಕಾರ್ನ್ಫ್ಲೋರ್ ಹಾಕ್ಕೋತಾ ಇದ್ದೀನಿ. ಕಾರ್ನ್ಫ್ಲೋರು ಅಷ್ಟೇ 1 ಸ್ಪೂನು ಇಲ್ಲ ಒಂದು ಅರ್ಧ ಸ್ಪೂನ್ ಹಂಗೆ, ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ. ನೀವು ಕಾರ್ನ್ ತಿಂದಿರ್ತೀರಲ್ಲ, ಕ್ರಿಸ್ಪಿ ಕಾರ್ನ್, ಸೊ ಸ್ವಲ್ಪ ಟೈಪ್ ಆಗುತ್ತೆ ಇದು. ಸೊ ಇದನ್ನು ಕಲಿಸ್ಕೊತಾ ಇದ್ದೀನಿ. ಅಷ್ಟೇ, ಇವಾಗ ಆಗಿದೆ. ಇನ್ನು ಏರ್ ಫ್ರೈಯಲ್ಲಿ ಇಡ್ತೀನಿ ಒಂದು 10-15 ಮಿನಿಟ್ಸ್. ನಮ್ಮ ಏರ್ ಫ್ರೈಯರ್ ಇದು. ಏರ್ ಫ್ರೈಯರ್ ಒಳಗೆ ಇದು ಕೆಳಗಡೆ ಎಲ್ಲ ಗಲೀಜು ಆಗಬಾರ್ದು ಅಂತ ನಾನು ಇದು ಕೇಕ್ ಮಾಡೋದೊಂದು ಇತ್ತು ಪೇಪರು. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಇದನ್ನು ಹಾಕ್ಕೋತೀನಿ. ಓಕೆ, ಇದು ನನಗೆ ಸ್ಪ್ರೆಡ್ ಮಾಡ್ಕೋತೀನಿ. ಸೊ ಇವಾಗ ಏರ್ ಫ್ರೈಯರಲ್ಲಿ ಒಂದು
10-15 ಮಿನಿಟ್ಸ್ ನೋಡೋಣ. ಅವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿದ್ರೆ ಎತ್ಬಿಡ್ತೀನಿ. ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಆಯಿಲ್ ಇಲ್ದಿರನೂ ಮಾಡ್ಬೋದು, ಆದರೆ ನನಗೆ ಸ್ವಲ್ಪ ಆಯಿಲ್ ಬಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂದರೆ ನೀವು ಆಯಿಲ್ ಹಾಕ್ಕೋಬೇಡಿ. ಸೊ ಇದನ್ನು ಹಂಗೆ ಆಯಿಲ್ ಇಲ್ದಿರೋ ಮತ್ತೆ ಚೆನ್ನಾಗಿ ಬರಲ್ಲ, ಆಯಿಲ್ ಇರಬೇಕು. ಸರಿ. ಇವಾಗ ನಾನು ಇಲ್ಲಿ ಇಟ್ಕೊತೀನಿ. ಹ್ಞೂ 10 ಮಿನಿಟ್ಸ್ ಇಟ್ಟಿದ್ದೀನಿ ಗೈಸ್, ನೋಡೋಣ. ಗೈಸ್ ಆಗಿದೆ, ನೋಡೋಣ. ಕ್ರಿಸ್ಪಿಯಾಗಿ ಇದೆ ಅನ್ಕೋತೀನಿ. ಕಾರ್ನ್ಫ್ಲೋರೆಲ್ಲ ಏನೋ ಅದರಲ್ಲಿ ಇದೆ, ಕಾರ್ನ್ಫ್ಲೋರ್ ಜಾಸ್ತಿ ಆಯಿತು ಅನ್ಕೋತೀನಿ. ಇಷ್ಟು ಇದಕ್ಕೆ ಸ್ವಲ್ಪ ಕಮ್ಮಿ ಹಾಕೋಬೇಕಿತ್ತೇನೋ. ಸಾಲ್ಟ್ ಚಿಲ್ಲಿ ಸಾಕು, ನೀವು ನೋಡ್ಕೊಂಡು ಹಾಕೊಳ್ಳಿ ಗೈಸ್. ಆಲ್ರೆಡಿ ಆಲ್ಮೋಸ್ಟ್ ಕ್ರಿಸ್ಪಿ ಆದಂಗಿದೆ. ಬಿಸಿ ಐತೆ, ಬೋರ್ ಹಾಕೋಬೇಕು. ಕರುಮ್ ಅಂದೈತೆ. ಹಾಕೋಬೇಕು, ಕಾರ್ನ್ಫ್ಲೋರ್ ಇರಬಾರ್ದಿತ್ತು. ಕ್ರಿಸ್ಪಿಯಾಗಿ ಯಾಕೆ ಚೆನ್ನಾಗತ್ತೆ, ಆದರೆ ಕಾರ್ನ್ಫ್ಲೋರ್ ಜಾಸ್ತಿ ಆಯ್ತದ. ಸ್ವಲ್ಪ ಹಾಕೋ, ಇಲ್ಲಾಂದ್ರೆ ಕಾರ್ನ್ಫ್ಲೋರೇ ಹಾಕೋಬೇಡಿ. ನಾನು ಕಮ್ಮಿನೇ ಹಾಕಿದ್ದು ಅನ್ಕೊಂಡೆ, ಆದರೆ ಇದನ್ನೋರು ಜಾಸ್ತಿ ಆಯ್ತು. ಮೇ ಬಿ ಕ್ವಾಂಟಿಟಿಗೆ ಎಷ್ಟು ಜಾಸ್ತಿ ಆಯ್ತೀರ. ಬೇಕಾದ್ರೆ ನೀವು ಕಾರ್ನ್ಫ್ಲೋರ್ ಸ್ಕಿಪ್ ಮಾಡಿಬಿಡಿ, ಮಿಕ್ಕಿದ ಮಸಾಲೆ ಮಾತ್ರ ಹಾಕಿ ಇದು ಮಾಡಿ. ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗೆ. ಇದನ್ನೊಂದು ಬೌಲ್ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ನ್ಯಾಕ್ಸ್ ಬೇಕು. ಮನೇಲಿ ಮೂವಿ ಟೈಮ್ ಅದು ಇದು ಅಂತಿದ್ದಾಗ ಒಳ್ಳೆ ಸ್ನ್ಯಾಕ್ಸ್. ಸರಿ, ಪ್ಲಸ್ ನನ್ನ ಸಜೆಷನ್ ಏನಂದರೆ ಕಾರ್ನ್ಫ್ಲೋರ್ ಯೂಸ್ ಮಾಡಬೇಡಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಮುಂಚೆ ಹೆಂಗಿತ್ತು ಹಂಗೆ ಆಗಿದೆ. ಕಾರ್ನ್ಫ್ಲೋರ್ ಇರೋದ್ರಿಂದ ಇಲ್ಲಿ ವೈಟ್ ಹಂಗೆ ಕಾಣಿಸ್ತೈತೆ. ಕಾರ್ನ್ಫ್ಲೋರ್ ಇಲ್ದಿರೋ ಒಳ್ಳೆ ಮಸಾಲೆ, ನಿಮಗೆ ಉಪ್ಪು ಖಾರ ಏನೇನು ಬೇಕೋ ನೀವು ಹಾಕ್ಕೊಂಡು ಕಲಿಸ್ಬಿಟ್ಟು ಫ್ರೈ ಹಾಕ್ಬಿಡಿ. ನನಗೆ ತೊಗೊಂಡಿದ್ದು 15 ಮಿನಿಟ್ಸ್ ತಗೊಂತು ಈ ಥರ ಕ್ರಿಸ್ಪಿ ಬರೋಕ್ಕೆ. ಸೊ ಚೆನ್ನಾಗಿದೆ ನೋಡಿ, ಕರಮ್ ಅಂತ ಅನ್ನುತ್ತೆ. ಸೌಂಡ್ ಕೇಳ್ತಾ ಕರಮ್ ಅನ್ನುತ್ತೆ, ಚೆನ್ನಾಗಿದೆ. ಈಗ ನಿಮಗೂ ಇಷ್ಟ ಆಯಿತು ವಿಡಿಯೋ, ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಮನೇಲಿ ಟ್ರೈ ಮಾಡಿ. ಬಾಯ್.